ಹರೇ ವಿಠ್ಠಲ ಪಾಂಡುರಂಗ. ಇವತ್ತು ಈ ನಮ್ಮ ವಿಡಿಯೋದ ಎರಡನೆಯ ಭಾಗ. ಪಂಢರಪುರಕ್ಕೆ ಹೋಗಬೇಕಾದ್ರೆ ದಾರಿ ಉದ್ದಕ್ಕೂ ರೈಲ್ವೆನಲ್ಲಿ ಸಾಕಷ್ಟು ಸುಂದರ ಪ್ರಕೃತಿಗಳನ್ನು ನೋಡಿಕೊಂಡು ಹಾಯಾಗಿ ಹೋಗಬಹುದು. ತುಂಬ ಒಂದು ಅನುಭವ ಮತ್ತು ಬಹಳ ಒಂದು ಸಂತೋಷ ಖುಷಿ ಕೊಡುವಂಥ ಈ ಒಂದು ಪ್ರವಾಸ ಆಗಿರುತ್ತದೆ. ಹಾಗೆಯೇ ನಿಮಗೆ ದಾರಿಯಲ್ಲಿ ಹೋಗಬೇಕಾದರೆ ಸೋಲಾಪುರ ಮೇಲೆ ಹೋಗಬೇಕಾಗುತ್ತದೆ. ಸೋಲಾಪುರದಿಂದ ಮತ್ತೆ ಕುರುಡುವಾಡಿಗೆ ಹೋಗಿಬಿಟ್ಟು ಅಲ್ಲಿಂದ ನೇರವಾಗಿ ನಮ್ಮ ರೈಲು ಪಂಢರಪುರಕ್ಕೆ ಹೋಗಿ ತಲುಪುತ್ತದೆ. ಇನ್ನು ನಿಮಗೆ ಈ ಯಾತ್ರೆಯಲ್ಲಿ ತಿಂಡಿ ತಿನಿಸು ಎಲ್ಲ ಟ್ರೇನದೊಳಗಡೆ ಬರುತ್ತವೆ. ತುಂಬ ಚೆನ್ನಾಗಿರುತ್ತದೆ ನೋಡಲಿಕ್ಕೆ. ಹಾಗೆಯೇ ಈಗಾಗಲೇ ನಾವು ಪಂಢರಪುರದಲ್ಲಿ ನಿಮಗೆ ಇರಬೇಕಾದ್ರೆ ಅಲ್ಲಿ ಒಂದು ಯಾತ್ರಿ ನಿವಾಸ ಇದೆ. ಅದು ಯಾವುದಂತಂದ್ರೆ ಅಗದಿ ನಿಮಗೆ ಬೆಸ್ಟ್ ಪ್ರೈಸ್ದೊಳಗೆ ಕೊಡ್ತಾರೆ ಅವರು. ಶ್ರೀ ಗಜಾನನ ಯಾತ್ರಿ ನಿವಾಸ ಅಂದುಬಿಟ್ಟು ಒಳ್ಳೆಯ ಬೆಡ್ಗಳು ಹಾಗೂ ಒಳ್ಳೆಯ ರೂಮ ಮತ್ತು ಬಿಸಿ ನೀರು ಗರಂ ಪಾನಿ ಕೂಡ ಬರ್ತಾವಲ್ಲಿ. ರೂಮ್ಗಳು ತುಂಬ ಚೆನ್ನಾಗಿವೆ. ಚಂದ ಬರ್ತಾವೆ ನೋಡ. ಕೇವಲ ನಿಮಗೆ ರೂಮ್ 24 ಗಂಟೆಗೆ ರೂಮ್ ಸಿಗ್ತವೆ. ಆಧಾರ್ ಕಾರ್ಡ್ ಕೊಟ್ಟುಬಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತದೆ. ಮತ್ತು ಬುಕ್ಕಿಂಗ್ ಮಾಡಿದ ನಂತರ ನಿಮಗೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಕೆಳಗೆ ಒಂದು ಊಟಕ್ಕೆ 60 ರೂಪಾಯಿ ತಗೊಳ್ತಾರೆ. ಆಮೇಲೆ ಟಿಫಿನ್ ನಾಷ್ಟ ಬಂದುಬಿಟ್ಟು 30 ರೂಪಾಯಿ ಇರುತ್ತೆ. ಒಳ್ಳೆಯ ಒಂದು ವ್ಯವಸ್ಥೆ. ಶ್ರೀ ಗಜಾನನ ಗೆಸ್ಟ್ ಹೌಸ್ ಯಾತ್ರಿ ನಿವಾಸ ಅಂತ ಹೇಳ್ತೀವಲ್ಲ, ತುಂಬ ಉತ್ತಮವಾದ, ಅಲ್ಲೆಲ್ಲ ಕೂರ್ಲಿಕ್ಕೆ ತುಂಬ ಚೆನ್ನಾಗಿದೆ ರೂಮು. ಅಲ್ಲಿ ಹೋಗಿ ರೂಮು ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ನಾವು 2 ದಿವಸ ಅಲ್ಲಿ ಇದ್ದೇವೆ. ಭಾಳ ನಮಗೆ ತುಂಬ ಚೆನ್ನಾಗಿ ಪಸಂದಾದವು ರೂಮ್ಗಳು, ಭಾಳ ಚೆನ್ನಾಗಿದ್ದಾವೆ. ಇನ್ನು ಈಗ ಈ ಚಂದ್ರಭಾಗ ನದಿ ಅಂತ ಹೇಳ್ತೀವಿ ನಾವು. ಈ ಚಂದ್ರಭಾಗ ನದಿ ಒಳಗೆ ನೀವು 50 ರೂಪಾಯಿ ಕೊಟ್ಟರೆ ನಿಮ್ಗೆ ಇಸ್ಕಾನ್ ಟೆಂಪಲ್ ಹಾಗೂ ಗೋಪಾಲಪುರ ಅಂತ ಒಂದು ಕೃಷ್ಣನ ಅಲ್ಲಿ ಪರಂಪರೆ ನಡೀತದೆ. ಅಲ್ಲಿ ನೀವು ಹೋಗಬಹುದು. ತುಂಬ ದಾಟಿಬಿಟ್ಟು ನಿಮಗೆ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ. ಹಾಗೆಯೇ ಈಗ ಇದು ವಿಠ್ಠಲ ರುಕ್ಮಿಣಿ ಮಂದಿರ. ಹೊರಗಡೆಯಿಂದ ಈ ದೃಶ್ಯ ವ್ಯವಸ್ಥೆ ಮಾಡಿರ್ತಾರೆ. ತುಂಬ ನೋಡಲಿಕ್ಕೆ ಬಹಳ ಸುಂದರವಾದ ಪ್ಲೇಸ್. ಪಂಢರಪುರ ಹೋಗಿಬಿಟ್ರೆ ನಮ್ಮನ್ನು ನಾವು ಮರೆತಿರ್ತೀವಿ. ಅಂಥ ಒಂದು ಪ್ಲೇಸ್ ಪಂಢರಪುರ. ಜೀವನದಲ್ಲಿ ಒಮ್ಮೆ ಆದರೂ ಪಂಢರಪುರಕ್ಕೆ ಹೋಗಬೇಕು. ಅದ್ಭುತವಾದ ಪ್ಲೇಸು. ಹಾಗೆಯೇ ಬಹಳ ಒಂದು ಭಕ್ತಿ ಇರುವಂತಹ ಸ್ಥಳ. ಮತ್ತು ಇಲ್ಲಿ ನೋಡಲಿಕ್ಕೆ ಹಲವಾರು ಪ್ಲೇಸ್ಗಳಿದ್ದಾವೆ. ಅದರಲ್ಲಿ ಚಕ್ರಕೋಟೆ, ಆಮೇಲೆ ಇಸ್ಕಾನ್ ಟೆಂಪಲ್ ಅಂತ ಇದೆ, ಅದು ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ ಅಲ್ಲಿ ಗೋಪಾಲಪುರ ಅಂತಿದೆ, ಅಲ್ಲಿ ನೋಡ್ಬೋದು. ತುಳಸಿ ಬೃಂದಾವನ ಅಂತ ಇದೆ. ಹೀಗೆ ಹಲವಾರು ಪ್ರಮುಖ ಸ್ಥಳಗಳು ಪಂಢರಪುರದಲ್ಲಿ ರೋಮಾಂಚನ ಮತ್ತು ಅತ್ಯಂತ ಸುಂದರ ಸ್ಥಳಗಳು ಇಲ್ಲಿ ನೋಡಲಿಕ್ಕೆ ಸಿಗ್ತವೆ. ಮತ್ತು ಪಂಢರಪುರದಲ್ಲಿ ಇನ್ನೊಂದು ಇಸ್ಕಾನ್ ಟೆಂಪಲ್ಗೆ ಹೋದರೆ ಅಲ್ಲಿ ಗೋಗಳಿಗೆ ನೀವು ಮೇವನ್ನು ತಿನ್ನಿಸುವ ಮೂಲಕ ಸೇವೆಯನ್ನು ಮಾಡಬಹುದು. ಹಾಗೆಯೇ ಅಲ್ಲಿಂದ ಪಂಢರಪುರ ಪ್ರವಾಸವನ್ನು ಮುಗಿಸ್ಕೊಂಡು ಬರುವಾಗ ಬರಲಿಕ್ಕೆ ನಿಮಗೆ ಟ್ರೇನೆ ಮೈಸೂರು ಪಂಢರಪುರ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಪಂಢರಪುರದಿಂದ ಮಧ್ಯಾಹ್ನ 1 ಗಂಟೆಗೆ ಬಿಡುತ್ತದೆ. ಮತ್ತು ಅದು ಬಾದಾಮಿಗೆ ರಾತ್ರಿ 8 ಗಂಟೆಗೆ ಬರುತ್ತದೆ. ಮತ್ತು ಮರುದಿವಸ ಅದು ಮೈಸೂರಿಗೆ ಸುಮಾರು 10 ಗಂಟೆಗೆ ಹೋಗಿ ರೀಚ್ ಆಗ್ತದೆ. ಕರ್ನಾಟಕದವರಿಗೆ ಇದು ತುಂಬ ಉಪಯುಕ್ತವಾದಂತಹ ಒಂದು ಉತ್ತಮವಾದ ಟ್ರೇನು. ಮತ್ತು ಭಾಳ ಹೈಜೆನಿಕ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಫಾಸ್ಟ್ ಈ ಟ್ರೇನ್ ಇದೆ. ಮತ್ತು ನಮ್ಮ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಜನತೆಗೆ ಪಂಢರಪುರದವರಿಗೆ ಹೋಗಿ ಬರಲಿಕ್ಕೆ ಅತ್ಯಂತ ಉತ್ತಮವಾದ ಟ್ರೇನ ಇದಾಗಿದೆ. ಸ್ನೇಹಿತರೆ, ಅತ್ಯಂತ ಹೋಗಬೇಕಾದ್ರೆ ಈ ರೈಲ್ ಜರ್ನಿಯನ್ನು ಮಾಡಿ ತುಂಬ ಒಂದು ಖುಷಿ ಕೊಡುವಂಥ ಜರ್ನಿ ಇದಾಗುತ್ತೆ. ಹಾಗೆಯೇ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಭಾಗ 2ನೆಯ ನನ್ನ ವಿಡಿಯೋ ಇದು. ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಈ ಪ್ರವಾಸದ ಮಾಹಿತಿಯನ್ನು ತಮಗೆ. ಜೈ ಹಿಂದ್, ಜೈ ಕರ್ನಾಟಕ.